ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಪ್ರವಾಸಿ ಮಂದಿರದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮಾಧ್ಯಮಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಬೇವೂರು ಯೋಗೀಶ್ ಗೌಡ, ಕೆಪಿಎಸ್ ಶಾಲೆಗಳ ನೆಪದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವುದು, ಮೇಕೆದಾಟು ಯೋಜನೆಯನ್ನು ಶೀಘ್ರವಾಗಿ ಮುಗಿಸುವಂತೆ, ತಾಲೂಕಿನಲ್ಲಿ ನಡೆಯುತ್ತಿರುವ ಆನೆದಾಳಿಯನ್ನು ಖಂಡಿಸಲು ವೈಜ್ಞಾನಿಕ ಪರಿಹಾರವನ್ನು ಬಿಡುಗಡೆ ಮಾಡುವಂತೆ ಹಾಗೂ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ಕೆರೆ ಚಳುವಳಿ ಹೋರಾಟಗಾರ ರಮೇಶ್ ಗೌಡ ನೇತೃತ್ವದಲ್ಲಿ ಜನವರಿ 9 ಶುಕ್ರವಾರ ನಗರದ ಮಂಗಳವಾರಪೇಟೆಯ ಶ್ರೀ ಬಸವೇಶ್ವರ ಸ್ವಾಮಿ ದೇಗುಲದಿಂದ ಹೊರಟು ತಾಲೂಕು ಕಚೇರಿವರೆಗೆ ಭಾರೀ ಶಾಂತಿ ಮೆರವಣಿಗೆ ಆಯೋಜಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ, ರಾಜ್ಯದಲ್ಲಿ ವಿದ್ಯಾವಂತರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಿದೆ. ಅದರಲ್ಲೂ ವಿದ್ಯಾವಂತರಿಗೆ ಉದ್ಯೋಗಾವಕಾಶ ಮರೀಚಿಕೆಯಾಗಿ ವಯೋಮಾನ ದಾಟುತ್ತಾ ತಮ್ಮ ನೌಕರಿಯ ಕನಸನ್ನೇ ತಿಳಿಸುತ್ತಿದ್ದಾರೆಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿನ ನೌಕರಿ ತುಂಬದೇ ಇರುವುದು ನೌಕರಿಯ ವಯೋಮಿತಿ ದಾಟುತ್ತಿರುವವರಿಗೆ ವಿದ್ಯಾವಂತರಿಗೆ ಅನಾನುಕೂಲವಾಗಿದೆ ಎಂದರು. ಸರ್ಕಾರ ಕೂಡಲೇ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಮಾರ್ಗೋಪಾಯ ಹಾಗೂ ಪರಿಹಾರ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಲು ಪ್ರತಿಭಟನೆ ಮಾಡುತ್ತಿರುವುದಾಗಿ ತಿಳಿಸಿದರು. ಮಾಧ್ಯಮಗೋಷ್ಠಿಯಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಮುಖಂಡರುಗಳಾದ ಸಾರ್ವಜನಿಕ ಒಕ್ಕಲಿಗರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಚನ್ನಪ್ಪ ಸಿಸಿ, ನಿವೃತ್ತ ಪ್ರಾಂಶುಪಾಲ ಟಿ.ಆರ್. ರಂಗಸ್ವಾಮಿ, ನಿವೃತ್ತ ಪ್ರಾಧ್ಯಾಪಕ ಚನ್ನವೀರೇಗೌಡ, ನಿವೃತ್ತ ಶಿಕ್ಷಕ ನಾರಾಯಣಸ್ವಾಮಿ, ಸಂಘಟನೆಯ ರಾಜ್ಯಾಧ್ಯಕ್ಷ ರಂಜಿತ್ ಗೌಡ, ಜಿಲ್ಲಾಧ್ಯಕ್ಷ ಉಮಾಶಂಕರ್, ಮುಖಂಡರುಗಳಾದ ಮಲ್ಲು, ಜಗಳಪುರ ಕೃಷ್ಣೇಗೌಡ, ಮರಿ ಅಂಕೇಗೌಡ, ಕೋಡಂಬಳ್ಳಿ ರಾಜು, ಹೋಟೆಲ್ ನಾಗರಾಜು, ಹನುಮಂತನಗರ ವೆಂಕಟರಮಣ, ಚಿಕ್ಕಣ್ಣಪ್ಪ, ಸಿಂಗಾಜಿಪುರ ರಾಮಕೃಷ್ಣೇಗೌಡ, ಮೋಹನ್, ಕೃಷ್ಣಪ್ರಸಾದ್, ಮಿನಿಸ್ಟ್ರಲ್ಲಿ ಮಹೇಶ್, ರಾಮಕೃಷ್ಣ, ಸೈಯದ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಪೇಟೆಯ ಬಸವನಗುಡಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ತಾಲೂಕು ಕಚೇರಿವರೆಗೆ ಬೃಹತ್ ಹೋರಾಟವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೇವೆ. ರಾಜ್ಯ ಸರ್ಕಾರ ಇವತ್ತು ಏನು ಕೋರ್ಟ್ ಕಡೆ ಬೆಟ್ ಮಾಡಿ ತೋರಿಸಿದಂತಹ ರಾಜ್ಯ ಸರ್ಕಾರ ಇವತ್ತು ಮೇಕೆದಾಟು ಯೋಜನೆಯನ್ನ ಮೊದಲು ಏನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಮೊದಲಿಗೆ ಕೋವಿಡ್ ಅನ್ನ ಲೆಕ್ಕಿಸ್ತಾನೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ದೊಡ್ಡ ಹೋರಾಟವನ್ನ ಮಾಡಿ ಆ ಹೋರಾಟವನ್ನೇ ಅವತ್ತು ಅವರು ಬಂಡವಾಳವನ್ನ ಮಾಡಿ ಅಧಿಕಾರಕ್ಕೆ ಬಂದಂತದ್ದು ಕಾಂಗ್ರೆಸ್ಸಿನ ಸರ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳುವಂಥದ್ದು, ಇವತ್ತು ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಮೇಕೆದಾಟು ಯೋಜನೆಯನ್ನ ಕರ್ನಾಟಕ ಸರ್ಕಾರ ಮಾಡಬಹುದು ಅಂತೇಳಿ ಅನುಮತಿಯನ್ನ ನೀಡಿದೆ. ರಾಜ್ಯ ಸರ್ಕಾರ ನಾವು ಡಿ.ಕೆ. ಶಿವಕುಮಾರ್ ಅವರು ಏನು ಮೇಕೆದಾಟಲ್ಲಿ ದೋಣಿಲಿ ಹೋಗಿ ಪೂಜೆಗಳನ್ನ ಮಾಡಿ ಬಾವುಟಗಳನ್ನ ಹಾಕಿ ಏನು ದೊಡ್ಡ ರ್ಯಾಲಿಯನ್ನ ಮಾಡಿದ್ರು, ಗುದ್ಲಿ ಪೂಜೆಯನ್ನ ನೀವು ಯಾವಾಗ ಮಾಡ್ತೀರಿ? ಶೀಘ್ರದಲ್ಲೇ ಗುದ್ಲಿ ಪೂಜೆಯನ್ನ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ರು ಆದಷ್ಟು ಬೇಗ ಸಂಕ್ರಾಂತಿ ಬಳಿಕ ಗುದ್ಲಿ ಪೂಜೆಯನ್ನ ಮಾಡಬೇಕು ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರಕ್ಕೆ ಒತ್ತಾಯ ಮಾಡ್ತದೆ. ಮತ್ತೆ ನೀರಾವರಿ ಸಚಿವರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಸತ್ಯಗಾಲ ಯೋಜನೆ ಸಂಪೂರ್ಣವಾಗಿ ಬೇಗ ಪೂರ್ಣ ಮಾಡಿ ಏನು ನಮ್ಮ ರಾಮನಗರ ಜಿಲ್ಲೆಗೆ ನೀರಾವರಿಯನ್ನ ಉಣಿಸುವಂತ ಕೆಲಸವನ್ನ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ, ಕನ್ನಡ ಶಾಲೆಗಳನ್ನ ಇವತ್ತು ಏನು 7 ಶಾಲೆಗಳನ್ನ ನಮ್ಮ ಚನ್ನಪಟ್ಟಣದಲ್ಲಿ ಮುಚ್ಚಿ ಹೊರಟಿದೆಯೋ, ವಿಲೀನ ಮಾಡಿ ಹೊರಟಿದೆಯೋ ಅದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದೀವಿ. ಅದನ್ನ ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳನ್ನ ನಮ್ಮ ತಾಲೂಕಿನಲ್ಲಿ ಮುಚ್ಚಲಿಕ್ಕೆ ಬಿಡುವುದಿಲ್ಲ ಅನ್ನುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ರಮೇಶ್ ಗೌಡರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ. ಹಾಗಾಗಿ ರಾಜ್ಯ ಸರ್ಕಾರ ಇವೆಲ್ಲವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ಇವೆಲ್ಲವನ್ನ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ.